ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಇಸ್ರೇಲ್ ವಿರುದ್ಧ ಎದ್ದ ಮುಸ್ಲಿಂ ದೇಶಗಳು. ಮಿಡಲ್ ಈಸ್ಟ್ನಲ್ಲಿ ಅಸಲಿ ಯುದ್ಧ ಬಗ್ಗು ಬಡಿಯುತ್ತಾ ಇಲ್ಲ ನಾಶವಾಗುತ್ತಾ? ಇವಾಗ ಏನ್ ಮಾಡುತ್ತೆ ಸೂಪರ್ ಪವರ್ ಇಸ್ರೇಲ್? ನಮಸ್ಕಾರ ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ಮತ್ತೊಂದು ಮಹಾಯುದ್ಧದ ಭೀತಿ ಆವರಿಸಿಕೊಳ್ತಾ ಇದೆ. ಮುಸ್ಲಿಂ ಪವರ್ ಕತರ್ ಮೇಲೆ ಇಸ್ರೇಲ್ ಏಕಾಏಕಿ ದಾಳಿ ಮಾಡಿದೆ. ಕತರ್ಗೆ ಬಂದ್ಬಿಟ್ಟಿದೆ ಈ ಸಲ. ನೋಡಿ ಮ್ಯಾಪಲ್ಲಿ ಇಸ್ರೇಲ್ ಎಲ್ಲಿದೆ, ಕತರ್ ಎಲ್ಲಿದೆ ಅಂತ ಹೇಳಿ. ಕತರ್ ತನ್ನನ್ನು ತಾನು ಒಂದು ಮಿನಿ ಸೂಪರ್ ಪವರ್ ತರ ಟ್ರೀಟ್ ಮಾಡುತ್ತೆ. ಅಷ್ಟು ಶ್ರೀಮಂತ ಕೂಡ ಹೌದು, ತಾಕತ್ತಿರೋ ರಾಷ್ಟ್ರನೂ ಹೌದು. ಅಲ್ಲಿಗೆ ಬಂದು ಹೊಡೆದಿದೆ ಇಸ್ರೇಲ್ ಈ ಸಲ. ಬಿಡಿ ಇರಾನ್ ಬಿಡಿ, ಗಾಜಾ ಪಟ್ಟಿ ಬಿಡಿ, ವೆಸ್ಟ್ ಬ್ಯಾಂಕ್ ಬಿಡಿ, ಅದು ಸಿರಿಯಾ ಅದೆಲ್ಲ ಬಿಟ್ಬಿಡಿ, ನೀವು ಅಕ್ಕಪಕ್ಕದ ರಾಷ್ಟ್ರಗಳನ್ನು ಬಿಡಿ. ಇಲ್ಲಿವರೆಗೆ ಬಂದು ಕತರ್ ಮೇಲೆ ದಾಳಿ ಮಾಡಿದೆ. ಇಡೀ ಬಿಲ್ಡಿಂಗ್ ಅನ್ನ ಉಡಾಯಿಸಿ ಹೋಗಿದೆ ಇಸ್ರೇಲ್. ಕತರ್ ರಾಜಧಾನಿ ದೋಹಾಗೆ ಫೈಟರ್ ಜೆಟ್ಗಳಲ್ಲಿ ಬಂದು ಸ್ಫೋಟಕಗಳನ್ನ ಸುರಿದು ಆ ಬಿಲ್ಡಿಂಗ್ ಅಲ್ಲಿ ಫುಲ್ ಹಮಸ್ನವರು ಸೇರ್ಕೊಂಡಿದ್ರು, ಹೊಡೆದು ಹಾಕಿದೀವಿ ಅಂತೇಳಿ ಸರ್ವನಾಶ ಮಾಡಿ ಹೋಗಿದೆ. ಇದು ಕತರ್ನ ಪ್ರತಿಷ್ಠೆಗೆ ಪೆಟ್ಟುಕೊಟ್ಟಿದೆ. ರಾಜಧಾನಿಗೆ ಬಂದು ಹೊಡೆದ್ರಲ್ವಾ ಅಂತ ಹೇಳಿ ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಕತರ್ ಹೇಳಿದೆ. ಬಟ್ ಆಗತ್ತಾ ಅನ್ನೋ ಪ್ರಶ್ನೆ. ಯಾಕೆ ಅಂತ ಚರ್ಚೆ ಮಾಡೋಣ ಆಮೇಲೆ. ಇತ್ತ ಸೌದಿ, ಇರಾನ್, UAE ಕೂಡ ಕತರ್ಗೆ ಸಪೋರ್ಟ್ ಮಾಡಿದ್ದು ಮುಸ್ಲಿಂ ಜಗತ್ತಲ್ಲಿ ಇಸ್ರೇಲ್ ವಿರೋಧಿ ಕೂಗು ಸ್ಫೋಟಗೊಂಡಿದೆ. ಇಸ್ರೇಲ್ ಅನ್ನ ನಾಶ ಮಾಡಬೇಕು, ಇಸ್ರೇಲ್ಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಕ್ಯಾಂಪೇನ್ ಶುರುವಾಗಿದೆ. ಈ ಕಡೆ ಇಸ್ರೇಲ್ ಕೂಡ ಎಚ್ಚರಿಕೆ ಕೊಟ್ಟಿದ್ದು, ಇನ್ನೂ ದಾಳಿ ಮಾಡ್ತೀವಿ ನೋಡಿ ಅಂತ ಹೇಳಿ ರಣವೀಳ್ಯ ಕೊಟ್ಟಿದೆ. ಇದರ ಪರಿಣಾಮ ಇರಾನ್, ಗಾಜಾ, ಲೆಬನಾನ್, ಯಮನ್ ಬಳಿಕ ಈಗ ಜಗಮಗಿಸೋ ಕತರ್ ಕೂಡ ಯುದ್ಧ ಭೂಮಿಯಾಗೋ ರೀತಿಯಲ್ಲಿ ಸ್ಫೋಟ ಉಂಟಾಗಿದೆ. ವಿಶ್ವಸಂಸ್ಥೆ ಕೂಡ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದೆ. ಇಸ್ರೇಲ್ ಮೇಲೆ ಕತರ್ ಪ್ರತಿದಾಳಿ ಮಾಡುತ್ತಾ ಸದ್ಯ ಇಬ್ಬರ ನಡುವೆ ಸಿಚುವೇಶನ್ ಹೇಗಿದೆ? ಈ ಸಂಘರ್ಷದಲ್ಲಿ ಟ್ರಂಪ್ ಹೊಟ್ಟೆನೋವು ಬಂದು ಒದ್ದಾಡ್ತಿರೋದು ಯಾಕೆ? ಒಂದು ವೇಳೆ ಕತರ್ ಯುದ್ಧಕ್ಕೆ ಧುಮುಕಿದ್ರೆ ಅದು ಅರಬ್ ರಾಜಕೀಯಕ್ಕೆ ಹೇಗೆ ಹೊಸ ತಿರುವು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಆಪರೇಷನ್ ಬೆಂಕಿ ಶಿಖರ, ಪ್ರತಿದಾಳಿಗೆ ಸಿದ್ಧ ಎಂದ ಕತರ್. ಸ್ನೇಹಿತರೆ, ಸೆಪ್ಟೆಂಬರ್ 9ನೇ ತಾರೀಕು ಇಸ್ರೇಲ್ ನಡೆಸಿರೋ ದಾಳಿಗೆ ಸಮಿಟ್ ಆಫ್ ಫೈರ್ ಅಥವಾ ಬೆಂಕಿಯ ಶಿಖರ ಅಂತ ಹೆಸರಿಟ್ಟಿದ್ದಾರೆ. ಈ ದಾಳಿ ಕತರ್ ನೆಲದಲ್ಲಿ ಇಸ್ರೇಲ್ ಮಾಡಿರೋ ಮೊದಲ ದಾಳಿ ಅಂತ ಕರೆಸ್ಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಇಸ್ರೇಲ್ ಹುಟ್ಟಿ 8 ದಶಕ ಕಳೀತಾ ಇದೆ. ಕತರ್ ಹುಟ್ಟಿ ಸಾಕಷ್ಟು ಶತಮಾನನೇ ಆಗಿದೆ. ಇಬ್ರು ಸೈದ್ಧಾಂತಿಕವಾಗಿ ಶತ್ರುಗಳು, ಆದರೆ ಎಲ್ಲೂ ನೇರವಾಗಿ ಒಬ್ಬರ ವಿರುದ್ಧ ಒಬ್ರು ದಾಳಿ ಮಾಡಿರಲಿಲ್ಲ. ಆದ್ರೀಗ ಅದನ್ನೂ ಆಗ ಹೋಗಿದೆ. ಕತರ್ ರಾಜಧಾನಿ ದೋಹಾದಲ್ಲಿ ಹಮಸ್ ಹೆಡ್ ಕ್ವಾರ್ಟರ್ಸ್ ಗುರಿಯಾಗಿಸಿಕೊಂಡು ಈ ದಾಳಿ ಮಾಡಿದ್ದು ಕನಿಷ್ಠ 6 ಜನ ಮೃತಪಟ್ಟಿದ್ದಾರೆ. ಕತರ್ನ ಭದ್ರತಾ ಸಿಬ್ಬಂದಿ ಕೂಡ ಇದರಲ್ಲಿ ಮೃತಪಟ್ಟಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಇಸ್ರೇಲ್ನ ದಾಳಿ ರಾತ್ರಿ ಹೊತ್ತು ನಡೀತಾ ಇದ್ವು. ಕೊಲಾಟ್ರಲ್ ಡ್ಯಾಮೇಜ್ ಅಥವಾ ಬೇರೆ ಟಾರ್ಗೆಟ್ ಬಿಟ್ಟು ಅಕ್ಕಪಕ್ಕ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಜಾಗತಿಕ ಪ್ರೆಷರ್ನಿಂದ ತಪ್ಪಿಸ್ಕೊಳ್ಳೋಕೆ ಹಾಗೂ ಸಂಬಂಧ ಹಾಳಾಗದಂತೆ ನೋಡ್ಕೊಳ್ಳೋಕೆ ಇಸ್ರೇಲ್ ಜಾಸ್ತಿ ರಾತ್ರಿ ಹೊತ್ತನ್ನು ಚೂಸ್ ಮಾಡ್ತಿತ್ತು. ಆದರೆ ಈ ಬಾರಿ ಇಸ್ರೇಲ್ ಕಂಪ್ಲೀಟ್ ಚೇಂಜ್ ಆಗಿದೆ, ಅಗ್ರೆಸಿವ್ ಆಗಿದೆ. ಇನ್ನು ಮುಂಚೆನೇ ಅಗ್ರೆಸಿವ್, ಇನ್ನು ಜಾಸ್ತಿ ಅಗ್ರೆಸಿವ್ನೆಸ್ ತೋರಿಸ್ತಿದೆ. ಮಠ ಮಧ್ಯಾಹ್ನ ಕತರ್ ಜೊತೆಗೆ ಯಾವುದೇ ವಿವಾದ ಇಲ್ಲದೇ ಇದ್ರೂ ಕೂಡ ಮುನ್ಸೂಚನೆ ಕೊಡದೆ 15 ಜೆಟ್ ನುಗ್ಗಿಸಿ 10 ಸ್ಫೋಟಕ ಸುರಿದು ದಾಳಿ ಮಾಡಿದೆ. ಅಲ್ಲದೆ ಓಪನ್ ಆಗಿ ಒಪ್ಕೊಂಡಿದೆ, ಹೌದು ಮಾಡಿದ್ದೀವಿ, ಇನ್ನೂ ಮಾಡ್ತೀವಿ ಅಂತ. ಅಲ್ಲದೆ ಈ ದಾಳಿಗೆ ನಾವೇ ಕಾರಣ, ಎಲ್ಲ ಜವಾಬ್ದಾರಿಯನ್ನು ಹೊರ್ತೀವಿ. 2023 ಅಕ್ಟೋಬರ್ ದಾಳಿ ಮತ್ತು ಮೊನ್ನೆ ನಡೆದ ಜೆರುಸಲೆಂ ಶೂಟಿಂಗ್ಗೆ ಇದು ಪ್ರತಿಕಾರ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ. ಒಂದು ರೀತಿ ಅದೇನು ಮಾಡ್ತಿರೋ ಮಾಡಿ ಅನ್ನೋ ಥರ ಇಸ್ರೇಲ್ ಆಟಿಟ್ಯೂಡ್ ತೋರಿಸಿದೆ. ಅಷ್ಟೇ ಅಲ್ಲ, ಈ ದಾಳಿ ದೋಹಾದ ವೆಸ್ಟ್ ಬೇ ಲಗೂನ್ ಅನ್ನೋ ಕಡೆ ಆಗಿದ್ದು. ಹಮಸ್ ಹೆಡ್ ಕ್ವಾರ್ಟರ್ ಅಂದರೆ ಹಮಸ್ನವರೆಲ್ಲ ಬಂದು ಸೇರ್ಕೊಂಡಿದ್ರು. ಒಂದು ಬಿಲ್ಡಿಂಗ್ನ ಅವರಲ್ಲಿ ಯೂಸ್ ಮಾಡ್ತಿದ್ರು, ಒಂಥರ ಕೇಂದ್ರ ಕಚೇರಿ ಥರ ಕತರ್ನಲ್ಲಿ. ಅದು ಧ್ವಂಸ ಆಗಿದೆ. ಹಮಸ್ ಹತ್ತಿರ ಇರೋ ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅದರ ಟಾಪ್ ನಾಯಕರೆಲ್ಲ ಅಲ್ಲಿ ಮಾತುಕತೆ ನಡೆಸ್ತಾ ಇದ್ರು. ಹಮಸ್ ನಾಯಕ ಅಲ್ ಹಯ್ಯಾ, ಮುಷಲ್, ದರ್ವಿಶ್, ಮರ್ಜೋಕ್ ಮತ್ತು ಜಾಬರೀನ್ ಎಲ್ಲ ಇದ್ರು. ಇದರ ಪಕ್ಕಾ ಮಾಹಿತಿಯನ್ನು ಪಡೆದ ಇಸ್ರೇಲ್ ಆ ಬಿಲ್ಡಿಂಗ್ ಅನ್ನೇ ಹೊಡೆದು ಹಾಕಿದೆ. ಈ ದಾಳಿಯಲ್ಲಿ ಅಲ್ ಹಯ್ಯಾನ ಮಗ ಮೃತಪಟ್ಟಿದ್ದಾನೆ. 3 ಅಂಗರಕ್ಷಕರು ಕೂಡ ಸಾವಿಗೀಡಾಗಿದ್ದಾರೆ. ಉಳಿದಂತೆ ಅಲ್ ಹಯ್ಯಾ ಸೇರಿ ಕೆಲ ನಾಯಕರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಲ್ಲದೆ ಕತರ್ ಕ್ಲೇಮ್ ಮಾಡಿರೋ ಪ್ರಕಾರ ಘಟನೆಯಲ್ಲಿ ಅನೇಕ ನಾಗರಿಕರಿಗೂ ಗಾಯ ಆಗಿದೆ. ದಾಳಿಯ ತೀವ್ರತೆಗೆ ದೋಹಾದ ಮಧ್ಯಭಾಗದಿಂದ ದಟ್ಟ ಹೊಗೆ ಮೇಲಕ್ಕೆದಿರೋದು, ಭಯಾನಕ ಸ್ಫೋಟದ ಶಬ್ದ ಕೂಡ ಕೇಳಿರೋದು ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಇದನ್ನ ಇಸ್ರೇಲ್ನ ಧೈರ್ಯ ಅಂತ ಹೇಳಬೇಕು, ಅನಿವಾರ್ಯತೆ ಅನ್ಬೇಕು, ಹುಚ್ಚಾಟ ಅನ್ಬೇಕು, ನಿಮಗೆ ಬಿಟ್ಟಿದ್ದು. ಆದರೆ ಇದು ಮಿಡಲ್ ಈಸ್ಟ್ನಲ್ಲಂತೂ ದೊಡ್ಡ ಯುದ್ಧದ ಆತಂಕವನ್ನು ಹುಟ್ಟುಹಾಕಿದೆ.
ಯಾಕಂದ್ರೆ ಕತಾರ್ ಯಾವುದೋ ಪುಡಾರಿ ಕಂಟ್ರಿ ಅಲ್ಲ, ನೋಡೋಕೆ ಸಣ್ಣದಾಗಿದ್ರು ಕೂಡ ಈ ಭಾಗದಲ್ಲಿ ತಮ್ಮನ್ನ ತಾವು ಸೂಪರ್ ಪವರ್ ಅಂತ ಅವರು ಭಾವಿಸ್ತಾರೆ. ಅಮೆರಿಕದಿಂದ ಯುರೋಪಿನ ತನಕ, ಉಗ್ರರಿಂದ ಉಗ್ರ ದಾಳಿಗೊಳಗಾದ ಸಂತ್ರಸ್ತರ ತನಕ ಎಲ್ಲರೊಟ್ಟಿಗೂ ಚೆನ್ನಾಗಿದ್ದಾರೆ. ವಿಚಿತ್ರ ಕಂಟ್ರಿ ಇದು. ಕತಾರ್ ಮಾತು, ಕತಾರ್ ನಿರ್ಧಾರ ಅಂದ್ರೆ ಮುಸ್ಲಿಂ ರಾಷ್ಟ್ರಗಳ ಆಚೆಗೂ ಒಂದು ವ್ಯಾಲ್ಯೂ ಇದೆ, ಬೆಲೆ ಇದೆ. ಇದೆಲ್ಲ ಕತಾರ್ ತನ್ನ ಶ್ರೀಮಂತಿಕೆ ಮತ್ತು ಮಿತ್ರರ ಮೂಲಕ ಸಂಪಾದಿಸಿಕೊಂಡಿರೋದು, ಡಿಪ್ಲೊಮಸಿ ಮತ್ತು ಮನಿ ಪವರ್ ಮೂಲಕ. ಸೊ ಈಗ ಇದೇ ಪ್ರಭಾವಿ ರಾಷ್ಟ್ರಕ್ಕೆ, ಅದು ಇಸ್ಲಾಮಿಕ್ ರಾಷ್ಟ್ರಗಳ ಪ್ರಬಲ ಶತ್ರು ಇಸ್ರೇಲ್ ಬಂದು ಹೊಡೆದಿರೋದು, ಇಷ್ಟು ದೂರ ಬಂದು ಹೊಡೆದಿರೋದು ಕತಾರ್ ಪಾಲಿಗೆ ನುಂಗಲಾರದ ತುತ್ತು. ಇಲ್ಲಿ ಕತಾರ್ ಎಂಥ ಸಂದಿಗ್ಧತೆಗೆ ಸಿಕ್ಕಾಕೊಂಡಿದೆ ಅಂದ್ರೆ, ದಾಳಿ ಮಾಡದೇ ಇದ್ರೂ ಕಷ್ಟ, ದಾಳಿ ಮಾಡಿದ್ರೂ ಕಷ್ಟ ಅನ್ನೋ ವಾತಾವರಣ. ದಾಳಿ ಮಾಡದೇ ಇದ್ರೆ, ಪ್ರತಿಕಾರ ಹೇಳಿದಿದ್ರೆ ಕತಾರ್ ಮುಸ್ಲಿಂ ಜಗತ್ತಲ್ಲಿ ವೀಕ್, ಕೈಲಾಗದಿರೋರು ಅಂತ ಕರ್ಸ್ಕೋಬೇಕಾಗತ್ತೆ. ಆದರೆ ಸಣ್ಣ ಪುಟ್ಟ ಉಗ್ರ ಸಂಘಟನೆಗಳೇ ಇಸ್ರೇಲ್ಗೆ ಆಕ್ಷನ್ ರಿಯಾಕ್ಷನ್ ಕೊಡ್ತವೆ, ಪೆಟ್ಟು ಕೊಡ್ತಾ ಇರ್ತವೆ. ಅಂಥದ್ರಲ್ಲಿ ಇಷ್ಟು ದುಡ್ಡು ಹಿಡ್ಕೊಂಡು, ಇಷ್ಟೆಲ್ಲ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಹಿಡ್ಕೊಂಡು ನಿನ್ನ ಕೈಲಿ ಏನೂ ಆಗಲ್ವಾ ಇಷ್ಟೇನಾ ಅಂತೇಳಿ ಇಸ್ರೇಲ್ ವಿರೋಧಿಗಳು ಇಸ್ರೇಲಿಗೆ ಹೊಡಿಲಿ ಅಂತ ಕಾಯ್ತಿರೋರು ಕತಾರನ್ನ ಕೆಣಕ್ತಾರೆ. ಕತಾರ್ ರಾಜಧಾನಿ ದೋಹಾಗ ಬಂದು ಹೊಡೆದ್ರು ಕೂಡ, ನಮ್ಮ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ್ರು ಕೂಡ ಏನು ಕ್ರಮ ತಗೊಳಕ್ ಆಗಲ್ವಾ, ಇಷ್ಟೇ ಬಿಡಿ ನಿಮ್ಮ ಕತೆ ಅಂತ ಹೇಳ್ತಾರೆ. ಸೊ ಮುಸ್ಲಿಂ ಜಗತ್ತಲ್ಲಿ ಕತಾರ್ ಪ್ರಭಾವ ಬಿದ್ದು ಹೋಗಬಾರದು ಅಂದ್ರೆ, ಕತಾರ್ ಜನರಿಗೆ ಉತ್ತರ ಕೊಡಬೇಕು ಅಂದ್ರೆ, ಇಸ್ರೇಲ್ ವಿರುದ್ಧ ಈ ಸುನ್ನಿ ರಾಷ್ಟ್ರ ಕತಾರ್ ಏನಾದರೂ ಒಂದು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಕಷ್ಟ ಆಗತ್ತಲ್ವಾ, ಮರ್ಯಾದೆ ಪ್ರಶ್ನೆ ಅಲ್ವಾ. ಆ ಒತ್ತಡ ಕತಾರ್ ಮೇಲಿದೆ. ಸೊ ಈಗ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಇದಕ್ಕೆ ತಯಾರಿ ಮಾಡ್ತಿದ್ದೀವಿ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಇಸ್ರೇಲ್ ವಿರುದ್ಧ ಯಾವ ಕ್ರಮ ತಗೊಳ್ತಾರೆ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಕೆಣಕಿದ್ರೆ ಉಳಿಯುತ್ತಾ ಕತಾರ್. ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಕತಾರ್ ಸೇನೆಗೆ ಹೋಲಿಸಿದ್ರೆ ಇಸ್ರೇಲ್ ಸರ್ವ ರೀತಿಯಲ್ಲೂ ಶಕ್ತಿಶಾಲಿ ಮತ್ತು ಸಿಕ್ಕಾಪಟ್ಟೆ ಅಗ್ರೆಸಿವ್, ಸಿಕ್ಕಾಪಟ್ಟೆ ಯುದ್ಧದ ಎಕ್ಸ್ಪೀರಿಯನ್ಸ್ ಇರೋ, ದಿನವೂ ಯುದ್ಧದಲ್ಲಿ ನಿರತವಾಗಿರೋ ರಾಷ್ಟ್ರ, ದೈತ್ಯ ಸೇನೆ, ಅಣುಶಕ್ತ ರಾಷ್ಟ್ರ. ಇಸ್ರೇಲ್ ಸೇನೆಯಲ್ಲಿ ಹತ್ತತ್ರ 1,69,500 ಸೈನಿಕರು ಆಕ್ಟಿವ್ ಇದ್ದಾರೆ. ರಿಸರ್ವ್ಸ್ ಮತ್ತು ಮಿಲಿಟರಿ ಟ್ರೈನಿಂಗ್ ಪಡೆದ ನಾಗರಿಕರು ಸೇನೆಗೆ ಬ್ಯಾಕಪ್ ಆಗಿ 4.5 ಲಕ್ಷಕ್ಕೂ ಅಧಿಕ ಇದ್ದಾರೆ. ಅದೇ ಕತಾರ್ನ ಪಾಪ್ಯುಲೇಷನ್ನೇ ಕಮ್ಮಿ. ಕತಾರ್ನ ಟೋಟಲ್ ಪಾಪ್ಯುಲೇಷನ್ನೇ ನಾಗರಿಕರು ಅಂದ್ರೆ, ಹೊರಗಿಂದ ಬಂದಿರೋರು ತುಂಬಾ ಜನ ಇದ್ದಾರೆ, ವಲಸಿಗರಲ್ಲ, ಕೆಲ್ಸಕ್ಕೆ ಹೋಗಿರೋರು. ಅವ್ರೇನು ಯುದ್ಧ ಮಾಡಕ್ ಹೋಗಲ್ಲ, ಅವ್ರು ಕೆಲ್ಸಕ್ಕೆ ಬಂದಿರೋದು ಜಾಬ್ ಮಾಡಕ್ಕೆ. ಕತಾರ್ನ ನಾಗರಿಕರು, ಸಿಟಿಸನ್ಸ್ 3,13,000 ಜನ. ಕ್ಯಾನ್ ಯು ಬಿಲೀವ್ ದ್ಯಾಟ್? 3,13,000 ಜನ. ಜಸ್ಟ್ 16,000 ಆಕ್ಟಿವ್ ಸೇನಾ ಸಿಬ್ಬಂದಿ ಇದ್ದಾರೆ. ರಿಸರ್ವ್ಸ್ 5,000 ಜನ ಇದ್ದಾರೆ ಮತ್ತು 10,000 ಅರೆ ಸೇನಾ ಸಿಬ್ಬಂದಿ ಇದ್ದಾರೆ. ಅಫ್ಕೋರ್ಸ್ ಬರೀ ಸೈನಿಕರ ಸಂಖ್ಯೆ ಮಾತ್ರ ಅಲ್ಲ, ಆಯುಧಗಳ ವಿಚಾರ ಕೂಡ ಮುಖ್ಯ. ಅಲ್ಲೂ ಕೂಡ ಕತಾರ್ ಹತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರ ಇದ್ರೂ ಇಸ್ರೇಲ್ ಹತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರನೂ ಇದೆ, ಸ್ವಂತ ಇನೋವೇಷನ್ ತಾಕತ್ತು ಕೂಡ ಇದೆ, ಯುದ್ಧದ ಅನುಭವ ಕೂಡ ಇದೆ, ಬಲಿಷ್ಠ ಎಕ್ವಿಪ್ಮೆಂಟ್ಸ್ ಇದಾವೆ, ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ಗಳಿವೆ, F-16, F-15, F-35 ಸೇರಿ ಹತ್ತತ್ರ 339 ಕಾಂಬ್ಯಾಟ್ ಕೇಪಬಲ್ ಏರ್ಕ್ರಾಫ್ಟ್ಸ್, 43 ಅಪಾಚಿ ಹೆಲಿಕಾಪ್ಟರ್ಗಳು, ಟೋಟಲ್ 142 ಹೆಲಿಕಾಪ್ಟರ್ಗಳು, ನೌಕಾಪಡೆಯಲ್ಲಿ 5 ಸಬ್ಮರೀನ್ಸ್, 43 ಕಣ್ಗಾವಲು ಹಡಗುಗಳೆಲ್ಲ ಇದಾವೆ. ಅದೇ ಕತಾರ್ ಬಳಿ ದೊಡ್ಡ ಸೇನೆಯೇನಿಲ್ಲ, ಹಾಗಂತ ತೀರಾ ನೆಗ್ಲೆಕ್ಟ್ ಮಾಡುವಂಥದ್ದೇನಿಲ್ಲ. ಅವ್ರ ಹತ್ರ F-15, ರಫಾಯಲ್, MQ-9B ಡ್ರೋನ್ಸ್, ಸ್ಕೈ ಗಾರ್ಡಿಯನ್ ಡ್ರೋನ್ಸ್, ಹಾಗೆ ಅಪಾಚೆ AH-64 ಈ ಹೆಲಿಕಾಪ್ಟರ್, ಪೇಟ್ರಿಯಟ್, ಹಿಮಾರ್ಸ್ನಂತಹ ಮಿಸೈಲ್ಸ್ ಮತ್ತು ರಾಕೆಟ್ಸ್ ಇವೆ. ಆದರೆ ಸ್ಟ್ರಾಟಜಿಕ್ ಪ್ಲಾನ್, ಟ್ಯಾಕ್ಟಿಕಲ್ ಪ್ಲಾನಿಂಗ್ ಅಂತ ಬಂದಾಗ ಇಸ್ರೇಲ್ ಮೀರಿಸೋಕೆ ಇಡೀ ಮಿಡಲ್ ಈಸ್ಟ್ನ ಯಾವ ಕಂಟ್ರಿ ಕೈಲೂ ಆಗಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಜೊತೆಗೆ ಇಡೀ ಜಗತ್ತಲ್ಲೇ ಸೇನೆಗೆ ಅತಿ ಹೆಚ್ಚು ಹಣ ಸುರಿಯೋ ಟಾಪ್ 15 ರಾಷ್ಟ್ರಗಳ ಪಟ್ಟಿಯಲ್ಲಿ ಇಸ್ರೇಲ್ ಬರುತ್ತೆ. 2023ರಲ್ಲಿ ಸುಮಾರು $27.5 ಬಿಲಿಯನ್ ಹಣವನ್ನು ಹಾಕಿದ್ರು. 2024ರಲ್ಲಿ $46.5 ಮಿಲಿಯನ್ ಖರ್ಚು ಮಾಡಿದೆ. ಒಂದೇ ವರ್ಷದಲ್ಲಿ 65% ಜಂಪ್ ಆಗಿದೆ. ಅದೇ ಕತಾರ್ ತನ್ನ ಸೇನೆಗೆ ಎಷ್ಟು ಖರ್ಚು ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಫೆನ್ಸ್ ವೆಚ್ಚ ಅವ್ರು ಜಾಸ್ತಿ ಏನು ಡೀಟೇಲ್ ಕೊಡಲ್ಲ. ಸಿಪ್ರಿ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್, ಅವರು ಕೂಡ ಜಾಸ್ತಿ ಹೈಲೈಟ್ ಮಾಡಲ್ಲ ಇವ್ರ ಖರ್ಚನ್ನು. ಅಷ್ಟು ಕಮ್ಮಿ ಖರ್ಚು ಮಾಡ್ತಾರೆ ಇವರು, ಜಾಸ್ತಿ ಇಲ್ಲ. ಅಮೆರಿಕವನ್ನು ನಂಬಿ ಕೂತ್ಕೊಂಡಿದೆ ಕತಾರ್ ಸೆಕ್ಯೂರಿಟಿಗೆ. ಆದರೆ ಸ್ನೇಹಿತರೆ, ಇಸ್ಲಾಮಿಕ್ ರಾಷ್ಟ್ರಗಳು ಜೊತೆಗೆ ಬಂದರೆ ಇಸ್ರೇಲ್ಗೆ ಸಂಕಷ್ಟ ಇದ್ದೇ ಇರುತ್ತೆ. ಸೌದಿ, UAE ಒಟ್ಟಾಗ ಬಂದರೆ ಅರಬ್ ಯುದ್ಧಕ್ಕೆ ಕಾರಣ ಆಗ್ಬೋದು. ಹಾಗೆ ಇರಾನ್, ಯೆಮೆನ್ನ ಹುತಿಗಳು ಇದೇ ಲಾಭ ಪಡ್ಕೊಂಡು ದಾಳಿಗೆ ಬಂದರೆ ಅಲ್ಲಿ ಇಸ್ರೇಲ್ಗೆ ಚಾಲೆಂಜ್ ಇದ್ದೇ ಇರುತ್ತೆ. ಆದರೆ ಇಸ್ರೇಲ್ ಇದಕ್ಕೆಲ್ಲ ಬಗ್ಗಲ್ಲ. ಅವ್ರು ಇದಕ್ಕೆಲ್ಲ ಮುಂಚೆನೇ ಲೆಕ್ಕಾಚಾರ ಹಾಕೊಂಡಿರ್ತಾರೆ. ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ಅವರೇನು ಸುಮ್ಮನೆ ಕೂತ್ಕೊಂಡಿರ್ತಾರ? ಇದು ಇಂಪಾಸಿಬಲ್. ಇದೆಲ್ಲ ಪ್ಲಾನ್ ಮಾಡ್ಕೊಂಡೇ ಹೋಗಿರ್ತಾರೆ. ಯಾಕಂದ್ರೆ ಈ ದಾಳಿಯ ತೀವ್ರತೆ ಮತ್ತು ಪರಿಣಾಮ ಇಸ್ರೇಲಿಗೆ ಅರಿವಿದೆ. ಇನ್ಫ್ಯಾಕ್ಟ್ ಈಗ ಈ ದಾಳಿ ಬಗ್ಗೆ ಹಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದಾಳಿ ಆಗಿರೋದು ದೋಹಾದ ವೆಸ್ಟ್ ಬೇ ಲಗೂನ್ ಅನ್ನೋ ಕಡೆ. ಇದು ಕತಾರ್ನಲ್ಲಿ ತುಂಬಾ ಸೂಕ್ಷ್ಮ ಜಾಗ.
ವಿದೇಶಿ ರಾಯಭಾರ ಕಚೇರಿಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಸೂಪರ್ ಮಾರ್ಕೆಟ್, ಬಿಸ್ನೆಸ್ ಹಬ್ಗಳು, ಖ್ಯಾತನಾಮರ ಮನೆಗಳೆಲ್ಲ ಇದಾವೆ. ಈ ಭಾಗದಲ್ಲಿ ಫುಲ್ ಸೆಕ್ಯೂರಿಟಿ ಕೂಡ ಇದೆ. ಹಾಗೆ ಕತಾರ್ಗೂ ಇಸ್ರೇಲ್ಗೂ ಸಾವಿರಾರು ಕಿಲೋಮೀಟರ್ ದೂರ ಇದೆ. ಕತಾರ್ಗೆ ನುಗ್ಗಬೇಕಂದ್ರೆ ಸೌದಿ, ಇರಾನ್, ಯೆಮೆನ್ ಇಲ್ಲಿಗೆಲ್ಲ ನುಗ್ಗದಂಗೆ ಏಕಾಏಕಿ ನುಗ್ಗಕ್ಕೂ ಆಗಲ್ಲ. ಯಾವ್ದಾದ್ರೂ ಇನ್ನೊಂದು ರಾಷ್ಟ್ರದ ಮೇಲೆ ಬಂದು ಆಮೇಲೆ ಇಲ್ಲಿಗೆ ಬರಬೇಕು. ಒಂದು ಇರಾಕ್, ಸಿರಿಯಾಗಳನ್ನ ದಾಟಬೇಕು, ಅಥವಾ ಸೌದಿ ದಾಟಬೇಕು, ಅಥವಾ ಗಲ್ಫ್ ಆಫ್ ಒಮನ್ ಕಡೆಯಿಂದ ದೂರದಿಂದ ಬರಬೇಕು. ಸಮುದ್ರ ಮಾರ್ಗವಾಗಿ ಬಂದು ಆಮೇಲೆ ಹೊಡಿಬೇಕು. ಗಲ್ಫ್ ಆಫ್ ಒಮನ್ ಕಡೆಯಿಂದ ಬರೋದು ಸುಲಭ ಇಲ್ಲ, ಯಾಕಂದ್ರೆ ಇಲ್ಲಿ ಇರಾನ್ ನ ಪ್ರಭಾವ ಇದೆ. ಸೊ ಅಂತಿಮವಾಗಿ ಇರಾಕ್ ಕಡೆಯಿಂದ ಅಥವಾ ಸೌದಿ ಕಡೆಯಿಂದ ಬಂದಿರಬೇಕು. ಹಾಗಾಗಿ ಇಲ್ಲಿ ಯಾವ ಕಡೆಯಿಂದ ಬಂದು ಹೊಡಿತು ಅನ್ನೋ ಬಗ್ಗೆನೂ ಸಿಕ್ಕಾಪಟ್ಟೆ ಚರ್ಚೆ ನಡೆಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕತಾರ್ ಬಳಿ ಅಮೆರಿಕ ನಿರ್ಮಿತ ನ್ಯಾಸ್ಯಾಮ್ಸ್ ಇದ್ವು. ಇದು 60 ಕಿಲೋಮೀಟರ್ ದೂರದಲ್ಲೇ ಶತ್ರು ಆಬ್ಜೆಕ್ಟ್ ಅನ್ನ ಪತ್ತೆ ಹೆಚ್ಚು ರಾಕೆಟ್ ಅನ್ನ ಫೈರ್ ಮಾಡುತ್ತೆ. ಅಮೆರಿಕ ತನ್ನ ನೆಲೆಯನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ತಾಳು ಕೂಡ ಕತಾರ್ನಲ್ಲಿ ಇಟ್ಟಿದೆ. ಥರ್ಮಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್. ಇದು S-400ಗೆ ಸರಿಸಾಟಿಯಾಗಿರೋ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್. ಅಷ್ಟು ಪವರ್ಫುಲ್ ಇದು. ಇಷ್ಟೆಲ್ಲ ಇದ್ರೂ ಕೂಡ ಇಸ್ರೇಲ್ ಜೆಟ್ಗಳನ್ನ ಹೊಡೆದು ಹಾಕೋಕೆ ಆಗಿಲ್ಲ. ಯಾಕಾಗಿಲ್ಲ? ಇಸ್ರೇಲ್ ಜೆಟ್ಗಳು ಬಂದು ಸ್ಫೋಟಕ ಹಾಕಿ ಧ್ವಂಸ ಆಗೋ ತನಕ ಕತಾರ್ನ ರಡಾರ್ಗಳು, ಅಮೆರಿಕದ ಥಾಡ್ ಎಲ್ಲ ಏನ್ ಮಾಡ್ತಾ ಇದ್ವು ಕತಾರ್ನಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೆಲವರು ಹೇಳ್ತಿದ್ದಾರೆ ಇಸ್ರೇಲ್ ಅಲ್ಲಿ F-35 ಬಳಸಿರೋ ಸಾಧ್ಯತೆ ಇದೆ. ಅವ್ರ ರಡಾರ್ ಕಣ್ಣಿಗೆ ಕಾಣಿಸಲ್ಲ, ಸ್ಟೆಲ್ತ್ ಟೆಕ್ನಾಲಜಿ ಒಳಗೊಂಡಿವೆ. ಹೀಗಾಗಿ ಈ ದಾಳಿಯನ್ನ ತಡೆಯಕ್ಕೆ ಆಗಿಲ್ಲ ಕತಾರ್ಗೆ ಅಂತಲೂ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ನಿಮ್ಮ ಗಮನಕ್ಕಿರ್ಲಿ, ಇಲ್ಲಿ ಕತಾರು ಕೂಡ ಕೈ ಜೋಡಿಸಿರೋ ಸಾಧ್ಯತೆಯನ್ನು ಅಲ್ಲಗಳೆಯಕ್ಕಾಗಲ್ಲ. ಕತಾರ್ ಅಂತದ್ದೇ ರಾಷ್ಟ್ರ, ಅವರೆಲ್ಲರೊಟ್ಟಿಗೂ ಚೆನ್ನಾಗಿರ್ತಾರೆ. ನೋಡಿ, ಓಕೆ, ನಿಮಗೆ ಹೊಡಿಬೇಕಾ ಇಲ್ಲಿ ಇವ್ರನ್ನ? 1, 2, 4 ಜನ ಇದ್ದಾರೆ. ಒಂದು ಕೆಲಸ ಮಾಡಿ, 2 ಇರಲಿ, 2 ಹೊಡೆದು ಬಿಡಿಬೇಕಾದ್ರೆ ಅಂತ ಅವ್ರು ಬಿಡ್ಕೊಳಕ್ಕೂ ರೆಡಿ ಇರ್ತಾರೆ. ಅವರು ಆ ಕಡೆ ತಾಲಿಬಾನ್ ಜೊತೆಗೆ ಅಮೆರಿಕ ಡೀಲ್ ಮಾಡ್ಕೊಳ್ತಿರೋ ಟೈಮ್ನಲ್ಲಿ ತಾಲಿಬಾನಿಗೆ ಆಶ್ರಯ ಕೊಟ್ಟಿದ್ರು ಅಫ್ಘಾನಿಸ್ತಾನದಲ್ಲಿ. ಅಮೆರಿಕಕ್ಕೂ ಆಶ್ರಯ ಕೊಡ್ತಾರೆ. ಅಮೆರಿಕದ ದೊಡ್ಡ ನೆಲೆಯನ್ನ ಕೂಡ ಕತಾರ್ ಇಟ್ಕೊಂಡಿದೆ. ಮಿಡಲ್ ಈಸ್ಟ್ ನಲ್ಲೇ ದೊಡ್ಡ ನೆಲೆಯನ್ನ ಕತಾರ್ ಆಶ್ರಯ ಕೊಟ್ಟಿದೆ ಏರ್ ಬೇಸ್ಗೆ. ಮತ್ತೊಂದ್ ಕಡೆ ಅಮೆರಿಕದವರು ಹೊಡೆದಾಡ್ತಿದ್ದ ತಾಲಿಬಾನಿಗಳಿಗೆ ಸೆಕ್ಯೂರಿಟಿ ಕೊಟ್ಟು ಆಶ್ರಯ ಕೊಟ್ಕೊಂಡು ಅವ್ರ ಜೊತೆ ಚೆನ್ನಾಗಿದ್ರು ಅವರು. ಆ ಕಡೆ ಪುಟಿನ್ ಜೊತೆಗೂ ಚೆನ್ನಾಗಿರ್ತಾರೆ. ಎಲ್ಲರೊಟ್ಟಿಗೆ ಚೆನ್ನಾಗಿರ್ತಾರೆ. ಭಾರತ ಜೊತೆಗೆ ಚೆನ್ನಾಗೂ ಇರ್ತಾರೆ. ಭಾರತ ವಿರೋಧಿ ಉಗ್ರ ಸಂಘಟನೆಗಳಿಗೆ ಲೈಟ್ ಆಗಿ ಫಂಡಿಂಗು, ಪ್ರೊಪಗ್ಯಾಂಡ ಮಾಡಿರೋದು ಅಲ್ ಜಜೀರಾ ಮೂಲಕ, ಆ ರೀತಿ ಆರೋಪಗಳು ಕೂಡ ಅವ್ರ ಮೇಲಿದೆ. ಸೊ ಇಂಥ ವಿಚಿತ್ರ ಕಂಟ್ರಿ ಇವರು. ಹೀಗಾಗಿ ಅಲ್ಲಿಂದ ಇಲ್ಲಿ ತನಕ ಬಂದು ಹೊಡೆಯೋ ತನಕ ಕಡಲೆ ತಿಂತಾ ಇದ್ರಾ? ಸೊ ಇವರೇನಾದ್ರು ಸೇರ್ಕೊಂಡಿದಾರಾ ಅನ್ನೋ ಪ್ರಶ್ನೆಗಳನ್ನ ಕೂಡ ಕೇಳಲಾಗ್ತಿದೆ. ಇವಾಗೇನೋ ಪ್ರತಿಕಾರ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆ ಪ್ರತಿಕಾರ ಚಸ ಪುಸ್ಸ ಅಂತೇಳಿ ಸಣ್ಣದಾಗಿ ಏನಾದರೂ ಕೂಡ ಮಾಡಿ, ನಾವು ಹಾರಿಸಿದ್ವಿ, ಇಸ್ರೇಲ್ ತಡೀತು, ಬಟ್ ನಾವು ತೀರ್ಸ್ಕೊಂಡಿದೀವಿ ಅಂತ ಹೇಳಿ ಸುಮ್ಮನೆ ಆದ್ರೆ ಕತಾರ್ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ, ಕಳ್ಳಾಟ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲ, ಭಾರಿ ಪ್ರಮಾಣದಲ್ಲಿ ಎಸ್ಕಲೇಷನ್ ಮಾಡಕ್ ಹೊರಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಶಕ್ತಿ ಇಲ್ಲ ಕತಾರ್ಗೆ. ಇಸ್ರೇಲ್ನ ಎದುರು ಹಾಕೊಂಡು ಯುದ್ಧ ಮಾಡುವಷ್ಟು, ಯುದ್ಧವನ್ನು ನಡೆಸ್ಕೊಂಡು ಹೋಗುವಷ್ಟಿಲ್ಲ. ಜೊತೆಗೆ ಶ್ರೀಮಂತರು, ಜಗತ್ತಲ್ಲೇ ಭಯಂಕರ ಟಾಪ್ ಹೈಯೆಸ್ಟ್ ಪರ್ ಕ್ಯಾಪಿಟ ಇನ್ಕಮ್ ಹೊಂದಿರೋ ಶ್ರೀಮಂತ ಜನ, ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್, ಆಯಿಲ್ ಎಲ್ಲ ಇಟ್ಕೊಂಡಿದ್ದಾರೆ ಇವರು. ಸಿಕ್ಕಾಪಟ್ಟೆ ಸಂಪತ್ ಭರಿತ. ಅದೆಲ್ಲ ಜಸ್ಟ್ 3.5 ಲಕ್ಷ ಜನಕ್ಕೆ. ಎಷ್ಟು ಹಂಚಿದ್ರು ಕರ್ಗಲ್ಲ, ಅಷ್ಟು ದುಡ್ಡಿದೆ. ಶ್ರೀಮಂತಿಕೆಯಿಂದ ಆರಾಮಾಗಿ ಸೊಂಪಾಗಿರೋ ಜನ. ಎಲ್ಲಾ ಕಡೆ ಬಾಂಬು, ಮಿಸೈಲ್ ಬಂದು ಬಿದ್ದು ಧ್ವಂಸ ಆಗೋದನ್ನ ಅವ್ರು ಬಯಸ್ತಾರ ಅಂತ ಹುಚ್ಚಿಲ್ಲ ಅವರಿಗೆ, ಕತಾರ್ನವ್ರಿಗೆ. ಹಾಗಾಗಿ ಏನ್ ಮಾಡ್ತಾರೆ, ಯಾವ ರೀತಿ ಎಸ್ಕಲೇಟ್ ಮಾಡ್ತಾರೆ ಈಗ ಇಸ್ರೇಲ್ ಜೊತೆ ಈ ವಿಚಾರವನ್ನ? ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಅಂತೂ ಇದೆ. ಮತ್ತು ದಾಳಿ ಮಾಡ್ತೀವಿ ಅಂತ ಇಸ್ರೇಲ್. ಬನ್ನಿ ಪ್ರತಿ ದಾಳಿ ಹೇಳಕ್ ಬನ್ನಿ, ನಾವು ಅದನ್ನೇ ಮಾಡ್ತೀವಿ, ಇನ್ನೂ ಜೋರ್ ಮಾಡ್ತೀವಿ. ಈ ಸಲ ಗುರಿ ಕರೆಕ್ಟಾಗಿ ಸಾಧಿಸಿಲ್ಲ ಅಂದ್ರೆ ಇನ್ನೂ ಮುಂದೆ ದಾಳಿ ಕಂಟಿನ್ಯೂ ಮಾಡ್ತೀವಿ ನಾವು ಅನ್ನೋ ಉತ್ತರವನ್ನ ಇಸ್ರೇಲ್ ಕೊಟ್ಟಿದೆ. ಈ ಮೂಲಕ ಕತಾರ್ಗೆ ಮತ್ತೆ ಬಂದರೂ ಆಶ್ಚರ್ಯ ಇಲ್ಲ ಅನ್ನೋ ನೇರ ಓಪನ್ ಸ್ಟೇಟ್ಮೆಂಟ್ ಅನ್ನ ಇಸ್ರೇಲ್ ಕೊಟ್ಟಿದೆ. ಈ ಮೂಲಕ ಕತಾರ್ ಅಂದ್ರೆ ಸೇಫ್, ಅಲ್ಲಿ ಹೋಗಿ ಇರ್ಬೋದು. ಕತಾರ್ ಒಂಥರ ಡಿಪ್ಲೊಮ್ಯಾಟಿಕ್, ಎಲ್ಲರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲರೊಟ್ಟಿಗೆ ಚೆನ್ನಾಗಿದೆ, ಅವ್ರು ನಮಗೂ ಆಶ್ರಯ ಕೊಡ್ತಾರೆ ಅಂತ ತುಂಬಾ ಉಗ್ರ ಸಂಘಟನೆಗಳು ಭಾವಿಸಿದ್ರು. ಆಶ್ರಯ ಕೊಡ್ತಾ ಇದ್ರು ಕೂಡ ಇದುವರೆಗೆ. ಆದ್ರೆ ಅದು ಮಣ್ಪಾಲಾಗಿದೆ. ಕತಾರ್ ಒಳಗೂ ಬಂದು ಹೊಡಿಬಹುದು, ಇಸ್ರೇಲ್ ಹೊಡೆದು ತೋರಿಸಿದೆ ಈಗ ಆ ರೀತಿ. ಅಷ್ಟು ಮಾತ್ರ ಅಲ್ಲ, ಮಿಡಲ್ ಈಸ್ಟ್ ನಲ್ಲಿ ತಾನು ನುಗ್ಗದ ಯಾವ ರಾಷ್ಟ್ರವೂ ಇಲ್ಲ ಅಂತ ಇಸ್ರೇಲ್ ಮಾಡಿ ತೋರಿಸಿದೆ ಈಗ. ಇದು ಅರಬ್ ದೇಶಗಳ ಪಾಲಿಗೆ ಹೊಸ ಚಾಲೆಂಜ್. ಇದನ್ನ ಅವ್ರು ಹೇಗೆ ಕೌಂಟರ್ ಮಾಡ್ತಾರೆ? ಆ ಕಡೆ ಸೌದಿ ಒಟ್ಟಿಗೂ ಚೆನ್ನಾಗಿರೋ, ಕತಾರ್ ಒಟ್ಟಿಗೂ ಚೆನ್ನಾಗಿರೋ, ಇಸ್ರೇಲ್ ಒಟ್ಟಿಗೂ ಚೆನ್ನಾಗಿರೋ ಅಮೆರಿಕ, ಟ್ರಂಪ್ ಯಾವ ರೀತಿ ಬ್ರೋಕರ್ ಕೆಲಸ ಮಾಡ್ತಾರೆ ಈಗ ನಡುವೆ. ಇದರಲ್ಲಿ ಟ್ರಂಪ್ ಬ್ರೋಕರ್ ಕೆಲಸ ಯಾವ ರೀತಿ ಮಾಡ್ತಾರೆ ಅದು ಕುತೂಹಲಕ್ಕೆ ಕಾರಣ ಆಗಿದೆ. ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಸ್ಟೀವ್ ವಿಟ್ಕಾಫ್ ಇನ್ಫಾರ್ಮೇಶನ್ ಕೊಡಕಂತ ಓಡ್ತಾ ಇದ್ರು ಅಷ್ಟೊತ್ತಿಗೆ ಡಮ್ ಅಂದ್ಬಿಡ್ತು, ಚಾಚೂರ್ ಲೇಟ್ ಆಯ್ತು ಅಂತ ಟ್ರಂಪ್ ನಾಟಕದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಮಸನ್ನ ನಾಶ ಮಾಡೋ ಗುರಿ ಒಳ್ಳೇದೇ, ಬಟ್ ಶಾಂತಿಯಿಂದ ಮಾಡಬೇಕು ಅನ್ನೋ ರೀತಿಯಲ್ಲಿ ಟ್ರಂಪ್ ಫುಲ್ ನಾಟಕ ಮಾಡಿದ್ದಾರೆ, ಬ್ಯಾಲೆನ್ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಸ್ನೇಹಿತರೆ. ಏನೇ ಅಪ್ಡೇಟ್ ಬಂದರೂ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.